ಅದ್ಯಾರು ಅವ್ರಿಗೆ ಹುಚ್ಚು ಕರೆದ್ ಬಿಡಿ, ಇಲ್ಲಿ ಕೊಟ್ಬಿಡೋಣ ಅವರಿಗೆ ಮೈಕ್. ಎಲ್ಲ ನನ್ನ ನಗರ ಹೋಬಳಿಯ ಅಣ್ಣ ತಮ್ಮಂದಿರೇ, ತಾಯಂದಿರೇ ಮತ್ತು ನಮ್ಮೆಲ್ಲ ರೈತ ಮುಖಂಡ್ರೆ, ಬಾಲು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ತೀನಾ ಶ್ರೀನಿವಾಸ್ ಅವರೇ, ಗೆಳೆಯ ಕರಿಮನೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಹಲಸಳ್ಳಿ ರಮೇಶ್ ಅವರೇ, ನಮ್ಮ ನಗರ ಹೋಬಳಿಗೆ ಹೋರಾಟಕ್ಕೆ ಇನ್ನೊಂದು ಹೆಸರು ನಮ್ಮ ಆತ್ಮೀಯರಾದಂಥ ಕರುಣಾಕರ್ ಶೆಟ್ರೆ, ನಗರ ನೀತಿನವರೇ, ಸುಮಾ ಸುಬ್ರಹ್ಮಣ್ಯ ಅವರೇ, ಗೋಪಾಲ್ ಶೆಟ್ರೆ, ನಮ್ಮೆಲ್ಲ ಮಳಲಿ ಸತೀಶ್ ಪಟೇಲ್ರೆ ಮತ್ತು ಎಲ್ಲ ನಮ್ಮೆಲ್ಲ ಪಕ್ಷದ ಪಕ್ಷಾತೀತವಾಗಿ ಮೊನ್ನೆಯಿಂದ ಭಾಗವಹಿಸಿರ್ತಕ್ಕಂಥ ನಮ್ಮ ಬಿಜೆಪಿಯ ಮತ್ತು JDSನ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರೂ, ನಮ್ಮೆಲ್ಲ ರೈತ ಸಂಘದವರು, ನಮ್ಮ ಸತೀಶಣ್ಣ, ನಮ್ಮ ಇಡೀ ತಂಡ ಇದರ ಬಹಳ ಖುಷಿ ಆಗ್ತಕ್ಕಂಥದ್ದು ಏನಂದ್ರೆ ನಮ್ಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ಒಂದು ಬಹಳ ಭರವಸೆ ಏನಂದ್ರೆ ತೀನಾ ಶ್ರೀನಿವಾಸ್ ಅವರೇ, ಪಕ್ಷಾತೀತವಾಗಿ ಎಲ್ಲರೂ ಬಂದು ಸೇರಿರ್ತಕ್ಕಂಥದಕ್ಕೆ ನಮ್ಗೆ ಜಯ ಗ್ಯಾರಂಟಿ ಸಿಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಾವು ಮೊನ್ನೆ ಹೋರಾಟಕ್ಕೆ ಆರಂಭಕ್ಕೆ ಮೊದಲೇ ಕರಿಮನೆ ಗ್ರಾಮ ಪಂಚಾಯಿತಿಯಲ್ಲಿ ಕಾಡಿಗೇರಿಯವರು ಅವರಿಗೆ ಕೊಟ್ಟಂತ ನೋಟಿಸ್ ಅನ್ನ ನಮ್ಗೆ ತೋರಿಸ್ತು. ನಾನು ರಮೇಶ್ ಇದ್ವಿ, ನಾವು ಅದ್ರದ್ದು ರೂಪರೇಷೆ ರೆಡಿ ಮಾಡಿದ್ವಿ. ಇಲ್ಲ ಹೀಗೀಗೆ ಮಾಡಿದ್ರೆ ಇದಕ್ಕೂ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು. ಇದು ಬಹಳ ದೊಡ್ಡ ಮಟ್ಟಕ್ಕೆ ನಮಗೆ ಸಾಕಾರ ಆಯ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತ ಸೆಟಲ್ಮೆಂಟ್ ಆಫೀಸರ್ನ ಕಳಿಸ್ತೀನಿ ಅಂತ ಹೇಳಿ ಮೊನ್ನೆ ಬಂದಂತ DO4 ಹೇಳೋಗಿದ್ರು. ಮಾತಿನ ಪ್ರಕಾರ ಸೆಟಲ್ಮೆಂಟ್ ಆಫೀಸರ್ನ ಕಳಿಸಿದ್ದಾರೆ. ನಾವು ತೀನಾ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾವು ಸತೀಶ್, ರಮೇಶ್, ಕರುಣಾಕರ್ ಶೆಟ್ಟರು, ನಿತಿನ್, ಸುಮಾ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಸವಿಸ್ತರವಾಗಿ ಚರ್ಚೆ ಮಾಡಿದ್ವಿ. ಇಡೀ ಕಾಡಿಗೇರಿ ಗ್ರಾಮಸ್ಥರಿಂದ ಶುರುವಾಗಿದ್ದು ನಮ್ಮ ನಗರ ಹೋಬಳಿಗೆ ಒಂದು ಶುಭಾರಂಭ ಆಗಿದೆ. ಅವರು ಸಂಪೂರ್ಣ ಭರವಸೆ ಕೊಟ್ಟಿದ್ದಾರೆ. ನಾವು ಆ ನೋಟಿಸ್ ಅನ್ನ ವಾಪಸ್ ತಗೊಂಡು ಮತ್ತೆ ಅದರ ಜೊತೆಗೆ ನಾವು ಇದ್ರ ಸುದ್ದಿಗೆ ನಾವು ಕೈ ಹಾಕಕ್ಕೆ ಬರಲ್ಲ ಅಂತಕ್ಕಂಥ ಮಾತನ್ನ ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಅವ್ರ ಬಾಯಲ್ಲೇ ಅದನ್ನ ಹೇಳಿಸ್ತೀವಿ. ಆದರೆ ಅವರು ಅದನ್ನ ಸಂಪೂರ್ಣವಾಗಿ ಇದು ಈಗ ನಾನಿವತ್ತು ಅದರಲ್ಲಿ ಒಂದು ಶರ ಬರಿಬೇಕು ಅಂತ ಹೇಳಿದೆ. ನಾನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೇಳಿಸ್ಕೊತಾ ಇದ್ರು, ಸರ್ ಇದರಲ್ಲಿ ನೀವು ಹಿಂಗೆ ಹೋಗ್ಬಿಡ್ತೀರಿ ಟ್ರಾನ್ಸ್ಫರ್ ಆಗಿ. ಉದಾಹರಣೆ ಮೊನ್ನೆ ನಮ್ಮ ಹಿಂದಿನ DC ಕರಿಮನೆ ಗ್ರಾಮ ಪಂಚಾಯತಿಲಿ ಇಲ್ಲ ನಾನು ನಗರ ಹೋಬಳಿ ಸಮಸ್ಯೆ ಖಂಡಿತ ಬಗೆಹರಿಸ್ತೀನಿ ಅಂತ ಮಾತು ಕೊಟ್ಟು ಹೋಗಿದ್ರು. DC ಟ್ರಾನ್ಸ್ಫರ್ ಆಗಿ ಹೋದ್ರು. ನಾವು ಅವರಿಂದ ಓಡಕ್ಕಾಗಲ್ಲ. ಈಗ ನೀವು ಹೇಳಿದಿರಿ ಆಯ್ತು ನಾವು ನಿಮ್ ಸುದ್ದಿ ಬರಲ್ಲ, ತೊಂದರೆ ಕೊಡಲ್ಲ ಅಂತ ಹೇಳಿ. ಆದ್ರೆ ನಿಮ್ಮ ತದನಂತರ ಮುಂಬರ್ತಕ್ಕಂಥವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಅವ್ರು ಬಂದರೆ ಇಮಿಡಿಯೇಟ್ ಮತ್ತೆ ನೋಟಿಸ್ ಕೊಟ್ಟಾಗ ಮತ್ತೆ ಇದೇ ತರ ಹೋರಾಟ ಮುಂದಿನ ದಿನಗಳಲ್ಲಿ ಮತ್ತೆ ಮಾಡ್ತಿರಕ್ಕಾಗಲ್ಲ. ನೀವು ಅದ್ರ ಶರ ಬರಿಬೇಕು. ಇಲ್ಲಿ ಈ ರೀತಿಯ ಜನಾಕ್ರೋಶ ಇದೆ, ಜನರಿಗೆ ಸಂಪೂರ್ಣವಾಗಿ ತೊಂದರೆ ಆಗಿದೆ. ಹಾಗಾಗಿ ಇದನ್ನ ನಾವು ಸೆಟಲ್ಮೆಂಟ್ ಆಫೀಸ್ ಮುಖಾಂತರ ಇದನ್ನ ಸೆಟಲ್ಮೆಂಟ್ ಮಾಡ್ತಕ್ಕಂಥ ಕಷ್ಟ ಇದೆ, ಇದು ಮಾಡ್ಲಿಕ್ಕೆ ಬರಲ್ಲ ನನ್ನ ಬರಿಬೇಕು ನೀವು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಇದು ಈ ಹೋರಾಟ ರವಿಬಿದ್ದೂರ್ ಅವರೇ, ಇದು ನಮಗೆ ಒಂದು ಅವರು ಈ ಸೆಟಲ್ಮೆಂಟ್ ಆಫೀಸ್ ಅವರು ಇವರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನಮ್ಮನ್ನೆಲ್ಲರನ್ನು ಬಡಿದು ಎಬ್ಸಿದೆ. ನಗರ ಹೋಬಳಿ ಅವರು ನಾವು ಸರ್ವಸ್ವವನ್ನು ಕಳ್ಕೊಂಡಿರ್ತಕ್ಕಂಥವ್ರು ನಿಂತಿರೋರು ಇಲ್ಲಿ. ಹಾಗಾಗಿ ಅವರು ಅದಕ್ಕೆ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಇದನ್ನ ಕ್ಲಿಯರ್ ಮಾಡಕ್ ಆಗ್ತಿರೋ ಸಮಸ್ಯೆ ಏನೂ ಇಲ್ಲ. ನಾವು ಏನ್ ಮಾಡ್ತಾ ಇದ್ದೇವೆ, ಬರೀ ಈ ತರ ಕೂಗಾಟ ಚೀರಾಟಗಳು ನಡೆಯಲ್ಲ. ಒಂದು ಗ್ರಾಮವಾರು ಮಾಹಿತಿಗಳನ್ನ ಗ್ರಾಮವಾರು ಅರ್ಜಿ ಮುಖಾಂತರ ನಮ್ಮ ಸೆಟಲ್ಮೆಂಟ್ ಆಫೀಸಿಗೆ ನೀವು ಅರ್ಜಿ ಕೊಟ್ಟಾಗ ಯಾರೇ ಒಬ್ರು ಬಂದು ನೋಡಿದ್ರು ಕೂಡ ಇದ್ರದ್ದು ವಾಸ್ತವತೆ ಅಲ್ಲಿ ಗೊತ್ತಾಗ್ತದೆ. ನಾವು ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ಸರ್ಕಾರದ ಲೆವೆಲ್ ಅಲ್ಲಿ ಅಥವಾ ಇನ್ನೊಂದು ನಮ್ಮ ಅಧಿಕಾರಿ ವರ್ಗಗಳ ಲೆವೆಲ್ ಅಲ್ಲಿ ಚರ್ಚೆ ಮಾಡಿ ಅದನ್ನ ಬಂದ್ ಮಾಡ್ಲಿಕ್ಕೆ ಸಾಕಾರ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಏನು ನಿಮ್ಮ ಈಗ ನಮ್ಮೆಲ್ಲ ಗ್ರಾಮದಲ್ಲಿ ಒಂದು 5-6 ಜನ ನಾವೆಲ್ಲರೂ ಕೂಡ ಬಂದು ಮೀಟಿಂಗ್ ಮಾಡ್ತೀವಿ. ಎಲ್ಲ ಪಕ್ಷಾತೀತವಾಗಿ ಬಂದು ನಮ್ಮ ಗ್ರಾಮದಲ್ಲಿ ಮೀಟಿಂಗ್ ಮಾಡ್ತೀವಿ. ಜಾನುವಾರುಗಳ ಸಂಖ್ಯೆ ಎಷ್ಟಿದೆ ನಮ್ಮ ಗ್ರಾಮದಲ್ಲಿ, ಕೃಷಿ ಭೂಮಿ ರೈತರ ಸಂಖ್ಯೆ ಎಷ್ಟಿದೆ, ಮತ್ತು ವಾಸದ ಮನೆ ಇಲ್ಲದ ನಿರಾಶ್ರಿತರು ಎಷ್ಟು ಜನ ಇದ್ದಾರೆ, ಆಮೇಲೆ ಭೂ ರೈತರು ಎಷ್ಟು ಜನ ಇದ್ದಾರೆ, ಕೃಷಿ ಕಾರ್ಮಿಕರು ಎಷ್ಟು ಜನ ಇದ್ದಾರೆ, ಅರಣ್ಯ ಹಕ್ಕು ಅರ್ಜಿದಾರರು ಎಷ್ಟು ಜನ ಇದ್ದಾರೆ, ಫಾರ್ಮ್ ನಂಬರ್ 50, 53, 57 ಅರ್ಜಿದಾರರು ಎಷ್ಟು ಜನ ಇದ್ದಾರೆ, 94C ಅರ್ಜಿದಾರರು ಎಷ್ಟಿದ್ದಾರೆ, 1978ರ ಪೂರ್ವದ ಸಾಗುವಳಿದಾರರು ಎಷ್ಟು ಜನ ಇದ್ದಾರೆ, ಮುಳುಗಡೆ ಸಂತ್ರಸ್ತರು ಎಷ್ಟು ಜನ ಇದ್ದಾರೆ, ಮತ್ತು ಆ ಗ್ರಾಮದ ಜನಸಂಖ್ಯೆ ಎಷ್ಟು, ಗ್ರಾಮಕ್ಕೆ ಬೇಕಾದ ಗೋಮಾಳ ಎಷ್ಟು, ಇದನ್ನ ನಾವು ಅರ್ಜಿಯಲ್ಲಿ ಇಷ್ಟೆಲ್ಲ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಆ ಗ್ರಾಮದ ಪರವಾಗಿ ಅರ್ಜಿ ರಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಸಹಿಗಳನ್ನು ಮಾಡಿ ನಮ್ಮ ಆಫೀಸಿಗೆ ಕೊಡಿ. ಅದು ನಿಮ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಒಳ್ಳೆ ಮಾತನ್ನು ಕೂಡ ಸಂದೇಶವನ್ನು ರವಿಬಿದ್ದೂರು ನಮಗೆ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಇದು ನಾವೆಲ್ಲರೂ ಕೂಡ ಬಹಳ ತುರ್ತಾಗಿ ಮಾಡ್ಬೇಕಾಗ್ತದೆ. ಅದ್ರ ಜೊತೆಗೆ ನಮ್ಮ ರಮೇಶ್ ಹೆಗಡೆ ಅವರ ಹತ್ರ ಚರ್ಚೆ ಮಾಡಿದ ರಮೇಶ್ ನಾವೆಲ್ಲ ಚರ್ಚೆ ಮಾಡಿದ್ವಿ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ
ಮತ್ತು ಸಂಬಂಧಪಟ್ಟ ಸ್ಥಳೀಯ ಶಾಸಕರನ್ನ ದಾನಂದರವರು ಮತ್ತು ಗೋಪಾಲಕೃಷ್ಣ ಬೇಳೂರವ್ರನ್ನ ಕಿಮ್ಮನೆ ರತ್ನಾಕರರು ಮತ್ತು ಗೌಡರು ಇರ್ಬೋದು ಎಲ್ಲ ಪಕ್ಷದ ಮುಖಂಡರನ್ನ DC ಅವ್ರನ್ನ ಇಲ್ಲಿಗೆ ಕರೆದು ಮತ್ತೆ ಸಂಬಂಧಪಟ್ಟ CCF ಇಲಾಖೆ CCF ಆಫೀಸರ್ನ ಕೂಡ ಇಲ್ಲಿ ಕರೆದು DFOಗಳನ್ನ ಕರೆದು ನಿಮ್ಮೆಲ್ಲರನ್ನು ಕರೆದು ನಗರ ಹೋಬಳಿಯ ಸಮಸ್ಯೆಯನ್ನ ನಗರದಲ್ಲೇ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲರೂ ಪಕ್ಷಾತೀತವಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಇದನ್ನ ಶೀಘ್ರದಲ್ಲಿ ಒಂದು 10-15 ದಿನದಲ್ಲಿ ಸಚಿವರನ್ನ ಇಲ್ಲಿಗೆ ಬರ್ಲಿಕ್ಕೆ ಮಾಡಿ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಇಲ್ಲಿಯ ಸಮಸ್ಯೆಗಳನ್ನ DC ಮುಖಾಂತರ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ನಗರ ಹೋಬಳಿಗೆ ಸಂಪೂರ್ಣವಾದ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಅದು ಇಲ್ಲಿಗೆ ನಮಗೆ ಅದು ನಿರ್ಣಯ ಆಗಬೇಕು. ನಮಗೆ ನಗರ ಹೋಬಳಿಗೆ ನಮಗೆ ತೊಂದರೆ ಆಗಬಾರದು ಅಂತಕ್ಕಂಥ ತೀರ್ಮಾನ ಆಗ್ಬೇಕಂತ ನಿರ್ಣಯ ಅದು ಮುಂದಿನ ದಿನದಲ್ಲಿ ಬಹಳ ದೊಡ್ಡ ಈ ಕಾಡಿಗೇರಿ ಅವರ ಸಮಸ್ಯೆ ನಮ್ಮ ನಗರ ಹೋಬಳಿಗೆ ಒಂದು ಬಹಳ ದೊಡ್ಡ ಅನುಕೂಲ ಮತ್ತೆ ನಮ್ಮ ಜನರನ್ನ ದೋಷ ಮುಕ್ತ ಮಾಡ್ಲಿಕ್ಕೆ ಹೊರಟಿದೆ. ಏನು ಈ ಅರಣ್ಯ ಇಲಾಖೆಯವರು ನಮ್ಮನ್ನ ಮರಣ ಶಾಸನ ಬರೆಯಕ್ಕೆ ಹೊರಟಿದ್ರು ಅದನ್ನ ಕಾಡಿಗೇರಿ ಅಂತಕ್ಕಂಥ ಒಂದು ಏನೋ ಒಂದು ಈ ನಮ್ಮಲ್ಲಿ ಕಾಶಿಯಿಂದ ತೀರ್ಥ ತಂದು ಹಾಕ್ತಾರೆ. ಆ ಕಾಡಿಗೇರಿ ಅವ್ರ ತೀರ್ಥ ನಮ್ಮ ಇಡೀ ನಗರ ಹೋಬಳಿಗೆ ಬಂದು ನಮ್ಮೆಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಇಳಿಬೇಕಾಗ್ತದೆ. ನಾವೆಲ್ಲರೂ ದಂಡವನ್ನ ಕಟ್ಕೊಂಡು ಕಾಂಗ್ರೆಸ್ BJP JDS ಅಂತಲ್ಲ, ಈ ಪ್ರತಿ ಗ್ರಾಮದಲ್ಲಿ ಬಂದು ಮೀಟಿಂಗ್ ಮಾಡಿ ಈ ರೀತಿ ನಿಮಗೆ ಮಾಹಿತಿ ಕೊಟ್ಟು ಈ ರೀತಿ ಅರ್ಜಿ ರಚನೆ ಮಾಡಿ ಪ್ರತಿ ಮನೆಯವ್ರದ್ದು ಸೈನ್ ತಗೊಂಡು ನಾವು ಅದನ್ನು ಸೆಟಲ್ಮೆಂಟ್ ಆಫೀಸರ್ಗೆ ತಲುಪಿಸಿದಾಗ ಈ ಮುಂದೆ ಬರ್ತಕ್ಕಂಥ ಸೆಟಲ್ಮೆಂಟ್ ಆಫೀಸರ್ ಕೂಡ ಇಲ್ಲಪ್ಪ ಈ ತರ ಇದು ಜ್ವಲಂತ ಸಮಸ್ಯೆ ಇದೆ, ನಾವು ಯಾರು ಹೋಗ್ಬಾರ್ದು ಅಂತಕ್ಕಂಥದ್ದು ಮತ್ತೆ ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ಆಗ್ತದೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಕೊಟ್ಟಿದ್ದಾರೆ ಮತ್ತೆ ಕೊಡ್ತಾರೆ, ನಿಮ್ಮ ಎದುರು ಮಾತನಾಡ್ತಾರೆ. ಅದ್ರ ಬೇಡಿಕೆ ಏನಂದ್ರೆ ಬಹಳ ಸಣ್ಣದ ವಿಚಾರವಾಗಿ ಕಡಿಮೆ ಸಮಯದಲ್ಲಿ ಹೇಳಂತ ಬೇಡಿಕೆ ಏನಂದ್ರೆ ನಮ್ದು ಬಹಳ ವರ್ಷದಿಂದ ಯಾರು ಮಲೆನಾಡಿನಲ್ಲಿ ಅದು ಜಿಲ್ಲೆಯಲ್ಲಿ ಇರ್ಬೋದು, ಹೊಸನಗರ ತಾಲೂಕು ಇರ್ಬೋದು, ಸಾಗರ ಇರ್ಬೋದು, ನಗರ ಹೋಬಳಿಲಿ ಇರ್ಬೋದು, ಬಹಳ ವರ್ಷದಿಂದ ಯಾರು ಮನೆ ಕಟ್ಕೊಂಡಿದ್ದಾರೆ ಅದು ಕಂದಾಯ ಜಮೀನಾಗ್ಲಿ ಅರಣ್ಯ ಜಮೀನಾಗ್ಲಿ ಕೂಡಲೇ ಅವರಿಗೆ ಹಕ್ಕುಪತ್ರ ಕೊಡೋ ಕೆಲಸನ ಸರ್ಕಾರ ಇವತ್ತು ಮಾಡಲೇಬೇಕು. ಅದು ನಮ್ಮ ಬೇಡಿಕೆ. ನೀನ್ ಫಾರೆಸ್ಟ್ ಅಂದ್ರೆ ಎಲ್ಲ ಇತ್ತು ನಿನ್ ಫಾರೆಸ್ಟ್. ಈ ದೇಶದಲ್ಲಿ ಜನನೇ ಸುಪ್ರೀಮೋ. ಜನ ಇದ್ರೆ MLA, ಜನ ಇದ್ರೆ MP, ಜನ ಇದ್ರೆ ಚೀಫ್ ಮಿನಿಸ್ಟರ್, ಜನ ಇದ್ರೆ ಪ್ರಧಾನಿ, ಜನ ಇದ್ರೆ ರೇಂಜರು ACF ಸೆಟ್ಲ್ಮೆಂಟ್ ಎಲ್ಲ ಜನ ಇದ್ರೆ. ಜನ ಇಲ್ದಿದ್ರೆ ಯಾರು ಏನ್ ಮಾಡ್ತೀರಿ ನೀವು? ಜನನೇ ನಿಮ್ಮನ್ನ, ನೀವು ಜನರ ಸೇವಕರು. ನಾವು ನಿಮಗೆ ಸಂಬಳ ಸಾರಿಗೆ ಒದಗಿಸೋರು ನಾವು ಜನ. ನಮ್ಮನ್ನ ಹೆಂಗ್ ಕಾಡ್ಬೇಕು ನೀವು? ಜನಾಭಿಪ್ರಾಯವನ್ನ ನೀವು ತಗೋಬೇಕು. ಅದಕ್ಕೋಸ್ಕರ ನಮ್ಮ ಬೇಡಿಕೆ ಪ್ರತಿ ಮನೆ ಕಟ್ಕೊಂಡಂತವರಿಗೆ, ವಾಸ ಇರೋಂಥವ್ರಿಗೆ ಹಕ್ಕುಪತ್ರ ಕೊಡಬೇಕು. ಇನ್ನು ಕಾಯಕ್ಕಾಗಲ್ಲ. 2014ರಲ್ಲಿ ಸುಬ್ರಹ್ಮಣ್ಯನ ಬಂದಿದ್ರು. ಅವತ್ತು ಹೊಸನಗರದಲ್ಲಿ ಪ್ರಾರಂಭ ಆಯ್ತು. 2014 ಎಷ್ಟು ವರ್ಷ ಆಯ್ತ್ರಿ? 12 ವರ್ಷ. ಎಷ್ಟು ಜನ MLA ಆದ್ರು? MP ಎಷ್ಟು ಜನ ಆದ್ರು? ಎಷ್ಟು ಜನ ತಹಸೀಲ್ದಾರ್ ಬಂದ್ರು? ಎಷ್ಟು ಜನ DC ಬಂದ್ರು? ಮಂತ್ರಿ ಬಂದ್ರು? ಯಾರು ಬಂದ್ರು? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಇರೋದು. ಸಂವಿಧಾನದಲ್ಲಿ ಜನರಿಂದ, ಜನರಿಗೋಸ್ಕರ, ಜನರಿಗಾಗಿ. ಈಗೇನಾಗಿದೆ? ಅದು ಜುಬ್ಬ ಹಾಕಿದವರಿಗಾಗಿ, ಅವ್ರ ಹಿಂದ್ಗಡೆ ತಿರುಗವರಿಗಾಗಿ, ಈ ಅಧಿಕಾರಿಗಳಾಗಿ ಲಂಚ ಹೊಡೆಯವರಿಗಾಗಿ ಅನ್ನೋದು ಆಗ್ಬಿಟ್ಟೈತೆ. ಯಾವಾಗ ಬೆಲೆ ಜನರಿಗೆ ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬೆಲೆ. ಅಮ್ಮ ನಮಸ್ಕಾರ, ಯಾರು ಪರಿಚಯ ಬೇಡ ಏನ್ ಬೇಡ. ಅಲ್ಲಿ ಯಾರೋ ಒಂದ್ ಸ್ವಲ್ಪ ಜನ ನಿಂತಿದ್ರೆ ನಗರದ ಹತ್ರ ಇಲ್ಲೆಲ್ಲ ರೋಡಲ್ಲಿ ಅಯ್ಯೋ ಇಲ್ಲೇ ಇದು ಜನ ಇದಾರೆ, ನಿಲ್ಸಿ ಸರ್, ಇಲ್ಲೊಂದು ಕೈ ಮುಗಿದು ಬಿಡಿ ಅಂತ ಅವ್ರ ಜೊತೆಗಿರೋರು ಹೇಳ್ತಾರೆ. ಆಮೇಲೆ ಅವರು MLA ಆದ್ಮೇಲೆ, ಮಂತ್ರಿ ಆದ್ಮೇಲೆ ಅವ್ರನ್ನ ನೀವು ಹಿಡಿಯೋದೇ ಕಷ್ಟ. ಹಾಕಿರೋ ಬಂಡವಾಳ ಹಾಕಿರ್ತಾರಲ್ಲ, 5 ಕೋಟಿ ಖರ್ಚು ಮಾಡಿದ್ರೆ 100 ಕೋಟಿ ದುಡಿಬೇಕಲ್ಲ. ಹೌದೇನ್ರಿ ಅಮ್ಮ? ನೀವು ಹೆಣ್ಮಕ್ಳೆಲ್ಲ ಹೇಳ್ಬೇಕು, ಹುಡುಗರೆಲ್ಲ. ಇವತ್ತು ಅದಕ್ಕೋಸ್ಕರ ಮನೆಗೆ ಹಕ್ಕುಪತ್ರ ಬೇಕು. ಒಂದು. ಎರಡನೇದು, ಬಹಳ ವರ್ಷದಿಂದ ಯಾರು ಸಾಗುವಳಿ ಭೂಮಿ ಮಾಡಿದ್ದಾರೆ ಅವರಿಗೆ ಹಕ್ಕುಪತ್ರನ ಮರ್ಯಾದೆ. ಈಗ ಇವರು ಸಂಬಂಧಪಟ್ಟಂತೆ ಒಂದು ಮೀಸಲು ಅರಣ್ಯವನ್ನು ಮಾಡಲಿಕ್ಕಾಗಿ ಒಂದು 38 ಜನಕ್ಕೆ ನಾವು ನೋಟಿಸ್ ಕೊಟ್ಟಿದ್ದೀವಿ. ನಾನೇ ನೋಟಿಸ್ ಕೊಟ್ಟಿದ್ದೀನಿ. ಅದು ಏನು ನೋಟಿಸ್ ಕೊಟ್ಟಿದ್ದೀವಿ ಅಂತ ಅಂದರೆ, ಸೆಕ್ಷನ್ 4 ಅಂತ ಹೇಳಿ ಮೀಸಲು ಅರಣ್ಯ ಅಂತ ಮಾಡಿ ಸರ್ಕಾರದ ಅಧಿಸೂಚನೆ ಆಗಿದೆ. ಅಧಿಸೂಚನೆ ಪ್ರಕಾರ ಒಂದು 7 ನೋಟಿಸ್ ಅಂತ ಕೊಡಬೇಕು. ಗಲಾಟೆ ಮಾಡಬೇಡಿ, ದಯವಿಟ್ಟು ಗಲಾಟೆ ಮಾಡಬೇಡಿ. ಇದ್ರ ಪ್ರಕಾರ ನೋಟಿಸ್ ಕೊಟ್ಟಿದ್ದೀವಿ. ಈ ನೋಟಿಸನ್ನು
ವಾಪಸ್ ತಗೊಳ್ಳೋದ್ರಲ್ಲಿ ಏನು ಅಭ್ಯಂತರ ಇಲ್ಲ. ತಗೊಂಡು ಅದನ್ನ ಇಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದನ್ನ ಮಾಡಬಾರ್ದು ಅಂತ ಈಗ ಶ್ರೀನಿವಾಸ್ ಅವರು ಮತ್ತೆ ಎಲ್ಲ ಸ್ಥಳೀಯರು, ಸುಬ್ರಹ್ಮಣ್ಯ ಅವರು ಮತ್ತೆ ಅವರ ಎಲ್ಲರೂ ಮಾಡಿದ್ದಾರೆ. ಇದನ್ನ ಮಾಡದೇ ಇರಲಿಕ್ಕೆ, ಮೀಸಲು ಅರಣ್ಯ ಮಾಡದೇ ಇರಲಿಕ್ಕೆ ಏನೇನು ಮಾಹಿತಿ ಬೇಕು ಅಂತಕ್ಕಂಥದ್ದನ್ನು ನಾನು ಅವ್ರಿಗೆ ಬರೆಸಿದ್ದೇನೆ. ಅವ್ರಿಗೆ ಬರವಣಿಗೆಯಲ್ಲಿ ಬರೆಸಿದ್ದೇನೆ. ನಿಮ್ಮದು ಜಾನುವಾರುಗಳ ಸಂಖ್ಯೆ ಎಷ್ಟಿದೆ ಇತ್ಯಾದಿಗಳು ಒಂದು 10-12 ಅಂಶಗಳನ್ನು ಕೊಟ್ಟು ನೀವು ನನಗೆ ಮಾಹಿತಿ ಕೊಟ್ಟರೆ ಇದನ್ನು ಮೀಸಲು ಅರಣ್ಯ ಮಾಡುವ ಬದಲಿಗೆ ಮತ್ತೆ ಏನು ಮಾಡ್ಬೋದು ಅಂದರೆ ಡ್ರಾಪ್ ಮಾಡ್ಬೋದಾ, ಕೈ ಬಿಡ್ಬೋದಾ ಅಂತೇಳಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆ. ಅದರಿಂದಾಗಿ ಇವರು ಮಾಹಿತಿಯನ್ನು ನಮಗೆ 1 ತಿಂಗಳು ಅಥವಾ 2 ತಿಂಗಳು ಅವ್ರು ಎಷ್ಟು ಬೇಗ ಮಾಹಿತಿ ಕೊಡ್ತಾರೆ ಆ ಮಾಹಿತಿಯನ್ನು ಸಂಗ್ರಹ ಮಾಡಿ ಸರ್ಕಾರಕ್ಕೆ ಇದನ್ನು ಕೈ ಬಿಡಿ ಅಂತ ಕಳಿಸುವಂಥ ವ್ಯವಸ್ಥೆಯನ್ನು ನಾನು ಇದ್ದರೆ ಇಲ್ಲಿ ಮಾಡಬಹುದು, ತೊಂದರೆ ಇಲ್ಲ. ಅದಕ್ಕಾಗಿ ನೀವು ಯಾರು ಏನು ಗಾಬರಿ ಆಗಬೇಕಾದಂಥ ಅಗತ್ಯ ಇಲ್ಲ. ಈಗ ಸದ್ಯಕ್ಕೆ ಏನು ನೋಟಿಸ್ ಕೊಟ್ಟಿದೆ ಅದು ಹಾಗೆ ಇರುತ್ತೆ, ಅದನ್ನು ವಾಪಸ್ ತಗೋತೀವಿ. ನೀವು ನಮಗೆ ಮಾಹಿತಿ ಒದಗಿಸಿದರೆ ಇದನ್ನು ಮಾಡೋದು ಬೇಡ. ಈ ಕಾರಣಕ್ಕಾಗಿ ಇಷ್ಟು ಕೃಷಿ ಕಾರ್ಮಿಕರಿದ್ದಾರೆ, ಇಷ್ಟು ರೈತರಿದ್ದಾರೆ, ಇಷ್ಟು ಮುಳುಗಡೆಯವರಿದ್ದಾರೆ, ಇಷ್ಟು ಜನ ನಿರುದ್ಯೋಗಿಗಳಿದ್ದಾರೆ. ಈಗ ಭೂಮಿ ನಮಗೆ ಬೇಕು, ಗೋಮಾಳವಾಗಿ ಉಳಿಬೇಕು ಅಂತ ಅಂದರೆ ಅದಕ್ಕೆ ಬೇಕಾದಂಥ ಎಲ್ಲ ಡಾಟಾ ಮಾಹಿತಿಯನ್ನು ನನಗೆ ಒದಗಿಸ್ಕೊಟ್ರೆ ನಾನು ಅದನ್ನು ಸರ್ಕಾರಕ್ಕೆ ಶಿಫಾರಸು ಮಾಡ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಇವರು